ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಡಿಸೆಂಬರ್ 31, 2024 ಅಂತ ಹೇಳಿದ್ರೆ ಕಳೆದ 2 ದಿನದ ಹಿಂದೆನೆ BMTC ಹಾಗೆ KSRTC ಬಸ್ಗಳು ಬಂದನ್ನ ಮಾಡ್ತೀವಿ, 1 ದಿನಗಳ ಕಾಲ ಬಂದ್ಗೆ ಕರೆ ಕೊಟ್ಟಿದ್ವು. ಆದರೆ ಬಂದ್ ಆಗಿರಲಿಲ್ಲ. ಹಾಗಿದ್ರೆ ಏನಾಯ್ತು, ಇದರ ಕತೆ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಏನಕ್ಕೋಸ್ಕರ ಬಂದನ್ನ ಹಿಂಪಡೆದಿದ್ದಾರೆ, ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಬಂದ್ ಮಾಡ್ತಾರಾ? ಸೊ ಇನ್ನು ಮುಂದೆ BMTC ಹಾಗೆ KSRTC ಬಸ್ಗಳಲ್ಲಿ ಉಚಿತ ಈ ಒಂದು ಶಕ್ತಿ ಯೋಜನೆ ಇದೆಯಲ್ಲ, ಅದು ಸ್ಟಾಪ್ ಆಗುತ್ತಾ ಅಂತ ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಡಿಸೆಂಬರ್ 31ನೇ ತಾರೀಕಿಗೆ BMTC ಹಾಗೆ KSRTC ನೌಕರರು ಈ ಒಂದು ಮುಷ್ಕರನ್ನ ಮಾಡಬೇಕು, ಜೊತೆಗೆ ಬಸ್ಗಳನ್ನ ರೋಡಿಗೆ ನಾವು ಇಳಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ರು. ಸೊ ಅದನ್ನ ಈಗ ಕೈ ಬಿಟ್ಟಿದ್ದಾರೆ. ಆಲ್ರೆಡಿ ಮುಷ್ಕರ ಆಗಿಲ್ಲ. ಡಿಸೆಂಬರ್ 31ಕ್ಕೆ ಎಂದಿನಂತೆ ಬಸ್ಗಳು ರೋಡಿಗೆ ಇಳಿದಿದೆ ಸ್ನೇಹಿತರೆ. ಹಾಗಿದ್ರೆ ಯಾವ ಒಂದು ಕಾರಣಕ್ಕೆ ಈ ಒಂದು ಮುಷ್ಕರ ಹಿಂಪಡೆದಿದ್ದಾರೆ, ಜೊತೆಗೆ ಇನ್ನು ಮುಂದೆ ಈ ಒಂದು ಮುಷ್ಕರನ ಮಾಡ್ತಾರಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಶಕ್ತಿ ಯೋಜನೆನ ಈಗಾಗಲೇ ಏನ್ ಕೊಟ್ಟಿದಾರೋ ಅದೆಲ್ಲದನ್ನು ಕೂಡ ಸ್ಟಾಪ್ ಮಾಡುವಂತ ಚಾನ್ಸಸ್ ಇದೆಯಾ 2025ರಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಹೇಳ್ತೀನಿ. ಅದರ ಜೊತೆಗೆ ಮೊದಲನೇದಾಗಿ ಸ್ನೇಹಿತರೆ, ಈಗಾಗಲೇ ಏನಕ್ಕೋಸ್ಕರ ಮುಷ್ಕರನ ಮಾಡಿರೋದು, ಹಾಗೇನೆ ಮುಷ್ಕರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮೊದಲನೇದಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ, ಈಗಾಗಲೇ BMTC ಹಾಗೆ KSRTC ನೌಕರರಿಗೆ 38 ತಿಂಗಳ ಅರಿಯರ್ಸು ಬಾಕಿ ಇತ್ತು. ಸರ್ಕಾರದ ಕಡೆಯಿಂದ ಸಾರಿಗೆ ಇಲಾಖೆಗೆ ಬರಬೇಕಾಗಿತ್ತು. ಸೊ 1700 ಕೋಟಿ ರೂಪಾಯಿ ಬಾಕಿ ಇತ್ತು ಸ್ನೇಹಿತರೆ. ಜೊತೆಗೆ ನಿವೃತ್ತಿ ಹೊಂದಿದ ನೌಕರರಿಗೆ ಗ್ರಾಜ್ಯುಟಿ ಹಣ ಬಿಡುಗಡೆ ಆಗೇ ಇರಲಿಲ್ಲ. ಸೊ ಆ ಒಂದು ಹಣ ಎಷ್ಟಿದೆ ಅಂತ ಹೇಳಿದ್ರೆ 399.29 ಕೋಟಿಯಷ್ಟು ಬಾಕಿ ಇತ್ತು. ಸೊ ಸರ್ಕಾರ ಈ ಎರಡೂ ಹಣನ ಬಿಡುಗಡೆ ಮಾಡೇ ಇರಲಿಲ್ಲ. ಹಾಗಾಗಿ ಸಾರಿಗೆ ನೌಕರರು ವೆಯ್ಟ್ ಮಾಡಿ ಸಾಕಾಗಿ, ಸೊ ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಬಂದನ್ನ ಮಾಡೋಣ ಅಂತ ಬಿಟ್ಟು ಬಂದ್ಗೆ ಕರೆನ ಕೊಟ್ಟಿದ್ರು. ಅದನ್ನ ಈಗ ಹಿಂಪಡೆದಿದ್ದಾರೆ. ಆಲ್ರೆಡಿ 2 ದಿನ ಆಯ್ತು ಹಿಂಪಡೆದು. ಸೊ ಏನಕ್ಕೋಸ್ಕರ ಹಿಂಪಡೆದಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಿರುವಂತದ್ದೇ CM ಸ್ವತಃ ಸಿದ್ದರಾಮಯ್ಯನವರೇ ಇದಕ್ಕೆ ಮಧ್ಯಪ್ರವೇಶ ಮಾಡಿ, ಇಲ್ಲ ನಿಮ್ಗೆಲ್ರಿಗೂ ಕೂಡ ಬಾಕಿ ಇರುವಂತ ಹಣ ಏನಿದೆಯೋ ಅದನ್ನ ನಾನು ವೆರಿಫಿಕೇಶನ್ ಮಾಡಿಸಿ ಹಣನ ಜಮಾ ಮಾಡ್ತೀವಿ, ನಿಮ್ಗೆಲ್ರಿಗೂ ಕೂಡ ಎಷ್ಟು ಹಣ ಬರಬೇಕಾಗಿದೆಯೋ ಅದೆಲ್ಲದೂ ಕೂಡ ಬರುತ್ತೆ, ಜೊತೆಗೆ ನಿಮ್ಮ ಬೇಡಿಕೆಗಳು ಏನೇನಿದೆಯೋ ಅದೆಲ್ಲದನ್ನು ಕೂಡ ನಾವು ಈಡೇರಿಸ್ತೀವಿ. ಯಾವಾಗ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿ. ಸೊ ಜನವರಿ ತಿಂಗಳಲ್ಲಿ ಬರುವಂತ ಮಕರ ಸಂಕ್ರಾಂತಿ ತನಕ ನೀವು ವೆಯ್ಟ್ ಮಾಡಿ, ಅದಾದ್ಮೇಲೆ ನಿಮ್ಮ ಸಮಸ್ಯೆಗಳ ಎಲ್ಲದನ್ನು ಕೂಡ ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ 2000 ಕೋಟಿ ಹಣನ ಬಿಡುಗಡೆ ಮಾಡಿದಾರಂತೆ ಸ್ನೇಹಿತರೆ. ಸೊ ಹಣನ ಆಲ್ಮೋಸ್ಟ್ ಆಲ್ ಜಮಾ ಮಾಡಿದ್ದಾರೆ. ಸೊ ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳು ಇದೆ. ಏನು ನೌಕರರ ಸಂಬಳ ಜಾಸ್ತಿ ಮಾಡಬೇಕು, ವೇತನನ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಅವರ ಬೇಡಿಕೆಗಳಿದೆ. ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳಿದೆ. ಅದೆಲ್ಲದನ್ನು ಕೂಡ ಒಂದ್ ದಿವಸ ಮೀಟಿಂಗ್ ನ ಮಾಡಿ ಸೊ ಅದ್ರ ಬಗ್ಗೆ ಕ್ರಮನ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯನವರು ಹೇಳಿರೋದ್ರಿಂದ ಈ ಒಂದು ಬಂದನ್ನ ಹಿಂತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಹೇಳ್ತಿರುವಂತದ್ದು ಏನಂತ ಹೇಳಿದ್ರೆ 5900 ಕೋಟಿಯಷ್ಟು ಹಣ ಬಿಜೆಪಿ ಈಗಾಗಲೇ ಏನು ಅಧಿಕಾರದಲ್ಲಿತ್ತು ಆ ಟೈಮಲ್ಲಿ ಸಾಲ ಮಾಡಿ ಹೋಗಿದೆ, ಸಾರಿಗೆ ಇಲಾಖೆ ಮೇಲೆ ಸಾಲ ಮಾಡಿ ಹೋಗಿದೆ. ಆ ಒಂದು ಸಾಲನ ನಾವೇ ಈಗ ಸರಿಪಡಿಸಬೇಕಾಗಿದೆ. ಸೊ 5900 ಕೋಟಿಯಷ್ಟು ಸಾಲ ಇದೆ ಸಾರಿಗೆ ಇಲಾಖೆಯಲ್ಲಿ. ಆ ಒಂದು ಸಾಲನ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡಬೇಕು. ಅದರ ಜೊತೆಗೇನೆ ನಿಮ್ಮ ಒಂದು ವೇತನದ ಬೇಡಿಕೆ ಕೂಡ ಇಟ್ಟಿದ್ದೀರಾ, ಹಾಗೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದೀರಾ, ಅದೆಲ್ಲದನ್ನು ಕೂಡ ಸರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೂ ಕೂಡ ಒಂದಿಷ್ಟು ಕಾಲಾವಕಾಶ ಬೇಕಾಗುತ್ತೆ. ಸೊ ಇವತ್ತೇ ಮಾಡಿ ನಾಳೆ ಮಾಡಿ ಅಂತ ಹೇಳಿದ್ರೆ ನಮಗೂ ಕೂಡ ಸಾಧ್ಯ ಆಗೋದಿಲ್ಲ. ಇದ್ರ ಬಗ್ಗೆ ಒಂದು ಮೀಟಿಂಗ್ನ ಮಾಡೋಣ. ಮೀಟಿಂಗ್ನ ಮಾಡಿ ಇದರಲ್ಲಿ ಯಾವ್ಯಾವುದನ್ನ ನಾವು ಮಾಡೋದಕ್ಕೆ ಸಾಧ್ಯ, ಹೆಚ್ಚುವರಿಯಾಗಿ ವೇತನಗಳನ್ನು ಹೆಚ್ಚುವರಿಯಾಗಿ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬೇಡಿಕೆಗಳನ್ನು ಯಾವ್ದಾವುದನ್ನ ಪೂರೈಸೋದಕ್ಕೆ ಸಾಧ್ಯ, ಜೊತೆಗೆ ಈಗಾಗಲೇ
ನಿವೃತ್ತಿ ಹೊಂದಿದ ನೌಕರರಿಗೆ ಏನು ಗ್ರಾಜ್ಯುಟಿ ಹಣ ಬರಬೇಕು ಅದನ್ನು ಬಿಡುಗಡೆ ಮಾಡೋದಾಗಿರ್ಬೋದು. ಅದರ ಜೊತೆಗೇನೆ ಅರಿಯರ್ಸ್ ಏನಿದೆ 1700 ಕೋಟಿ ಅದನ್ನು ಕೂಡ ಬಿಡುಗಡೆ ಮಾಡೋದಾಗಿರ್ಬೋದು. ಇದೆಲ್ಲದರ ಬಗ್ಗೆ ನಾವು ಚರ್ಚೆನ ಮಾಡಿ ಇನ್ನೇನು ಒಂದು 15 ದಿನ ವೆಯ್ಟ್ ಮಾಡಿ ಅಷ್ಟರ ಒಳಗಾಗಿ ನಾವು ನಿರ್ಧಾರನ ತೆಗೆದುಕೊಳ್ತೀವಿ. ಸೊ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗ್ಲೂ ನಮ್ಮ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ 15 ದಿನ ನೀವು ಸ್ಟ್ರೈಕ್ ಮಾಡಿದ್ರಿ, ಆದರೂ ಕೂಡ ಈ ಒಂದು ಬಿಜೆಪಿ ಇರೋ ಟೈಮಲ್ಲಿ 15 ದಿನ ನೀವು ಸ್ಟ್ರೈಕ್ ಮಾಡಿದ್ರಿ, ಆದರೂ ಕೂಡ ನಿಮ್ಮ ಒಂದು ವೇತನನ ಜಾಸ್ತಿ ಮಾಡಿರಲಿಲ್ಲ. ಆದರೆ ನಾವೀಗ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಸೊ ಸಾರಿಗೆ ಇಲಾಖೆಯ ಏನು ನೌಕರರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಏನು ಹೇಳಿತ್ತು ಅಂತ ಹೇಳಿದ್ರೆ, ಸೊ ನಿಮ್ಮ ಒಂದು ಏನು ಬೇಡಿಕೆಗಳಿದೆಯೋ ಅದೆಲ್ಲದನ್ನು ಕೂಡ ನಾವು ಈಡೇರಿಸ್ತೀವಿ, ನಮ್ಮ ಸರ್ಕಾರಕ್ಕೆ ವೋಟ್ ಹಾಕಿ ನಮ್ಮ ಒಂದು ಸರ್ಕಾರನ ತೆಗೆದುಕೊಂಡು ಬನ್ನಿ, ನಮ್ಮ ಒಂದು ಕಾಂಗ್ರೆಸ್ಗೆ ವೋಟ್ ಹಾಕಿ ನೀವು ನಮ್ಮ ಒಂದು ಸರ್ಕಾರನ ಅಧಿಕಾರಕ್ಕೆ ತೆಗೆದುಕೊಂಡು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಸಮಸ್ಯೆನೂ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಆಗ ಹೇಳಿದ್ರಿ. ಆದರೆ ಈಗ ನಿಮ್ಮದೇ ಸರ್ಕಾರ ಇದೆ, 1 ರಿಂದ 1.5 ವರ್ಷ ಆಗ್ತಾ ಬಂತು, ಆದರೂ ಕೂಡ ಯಾವುದೇ ರೀತಿಯಾದಂಥ ಪೇಮೆಂಟಲ್ಲಿ ನೀವು ಇನ್ಕ್ರೀಸ್ ಮಾಡಿಲ್ಲ. ಸೊ ನಮ್ಮ ಬೇಡಿಕೆನ ಈಡೇರಿಸಿಲ್ಲ. ಓಕೆ, ನಾವು 15 ದಿನ ತಾನೇ ವೆಯ್ಟ್ ಮಾಡ್ತೀವಿ. ಸೊ ಅದಾದಮೇಲೆ ನಾವು ಪ್ರತಿಭಟನೆ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಸೊ ಸರ್ಕಾರ ಈಗ ಮುಂದೆ ಬಂದು ಈ ಒಂದು ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡುವ ಚಾನ್ಸಸ್ ಇದೆ. ಸೊ ಪರಿಹಾರ ಮಾಡಿದ್ದೇ ಆದರೆ ಯಾವುದೇ ರೀತಿಯಾದಂಥ ಬಸ್ಗಳು ಬಂದ್ ಆಗುವ ಚಾನ್ಸಸ್ ಇರೋದಿಲ್ಲ ಸ್ನೇಹಿತರೆ. ಎಂದಿನಂತೆ ಪ್ರತಿದಿನ ಕೂಡ ಈ ಒಂದು BMTC ಆಗಿರ್ಬೋದು, KSRTC ಆಗಿರ್ಬೋದು, ಹಾಗೆ 4 ನಿಗಮದ ನೌಕರರು ಕೂಡ ಯಾವುದೇ ರೀತಿಯಾದಂಥ ಮುಷ್ಕರನ ಮಾಡೋದಿಲ್ಲ. ಸೊ ಎಂದಿನಂತೆ ಬಸ್ಗಳು ರೋಡಿಗಿಳುತ್ತೆ. ಅದರ ಜೊತೆಗೇನೆ ಶಕ್ತಿ ಯೋಜನೆಯಲ್ಲಿ ಏನಾದರೂ ಇನ್ನು ಮುಂದೆ ಸ್ಟಾಪ್ ಮಾಡ್ತಾರ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇದುವರೆಗೂ ಯಾವ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಇತ್ತೋ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಮುಂದುವರ್ಕೊಂಡು ಹೋಗುತ್ತೆ. ಯಾವುದೇ ರೀತಿಯಾದಂಥ ಬಂದ್ ಆಗೋದಿಲ್ಲ. ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ತನಕ ಇರುತ್ತೋ 5 ವರ್ಷಗಳ ಕಾಲ ಅಲ್ಲಿ ತನಕ ನಿಮಗೆ ಕಂಟಿನ್ಯೂ ಆಗಿ ಕೊಡ್ತಾರೆ. ಎಷ್ಟು ಕೋಟಿ ಸಾಲ ಬೇಕಾದರೂ ಇರಲಿ ಈ ಒಂದು ಸಾರಿಗೆ ಇಲಾಖೆ ಮೇಲೆ, ಆದರೂ ಕೂಡ ನಿಮಗೆ ಶಕ್ತಿ ಯೋಜನೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾರಿಗೆ ಇಲಾಖೆಯ ಮಂತ್ರಿಯಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ CM ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆ ಬಂದ್ ಆಗೋದಿಲ್ಲ. ಸೊ ಇದಿಷ್ಟು ಸ್ನೇಹಿತರೆ ಶಕ್ತಿ ಯೋಜನೆ ಬಗ್ಗೆ ಆಗಿರ್ಬೋದು, ಹಾಗೆ ಸಾರಿಗೆ ಇಲಾಖೆಯ ಒಂದು ಬಂದನ್ನ ಕರೆ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.